कंडक्टर महादेव हुक्केरी यांच्यावर दाखल करण्यात आलेला पॉक्सो प्रकरण मागे घेण्यात आलेल्या पार्श्वभूमीवर न्यायालयात बी रिपोर्ट सादर करण्याची परवानगी आम्ही मागत आहोत, असे शहर पोलीस आयुक्त याडा मार्टिन मार्बिळ्यान यांनी सांगितले. बेळगावमध्ये पत्रकारांशी बोलताना त्यांनी स्पष्ट केले की महादेव हुक्केरी यांच्यावर मारिहाळ पोलीस ठाण्यात एका युवतीने पॉक्सो कायद्याअंतर्गत गुन्हा दाखल केला होता. मात्र ती स्वतःच हा गुन्हा मागे घेत असून आम्ही न्यायालयात बी रिपोर्ट सादर करून प्रकरण बंद करण्याच्या तयारीत आहोत. युवतीने जर स्वतःच हा गुन्हा मागे घेतला तर प्रकरण निकाली काढता येते. तसेच तिच्या कुटुंबियांनीही आम्ही हा गुन्हा मागे घेत आहोत असे सांगितले आहे, असे त्यांनी स्पष्ट केले. ಮೊನ್ನೆ ಮರಿಯಾಲ ಸ್ಟೇಷನ್ದಲ್ಲಿ ಒಂದು ಕೇಸ್ ಒಬ್ಬರು ಹುಡುಗಿಯಿಂದ ಬಸ್ ಕಂಡಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಕಂಪ್ಲೇಂಟ್ ಪ್ರಕಾರ ಮರಿಯಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ರಿಜಿಸ್ಟ್ರೇಷನ್ ಆಗಿದೆ. ಈಗ ಹುಡುಗಿ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇನ್ನೊಂದು ಹೇಳಿಕೆ ಅವರು ಕೊಟ್ಟಿದ್ದಾರೆ, ನಮಗೆ ಇದು ಕೇಸ್ ಬೇಡ, ನಾವು ವಾಪಸ್ ತಗೊಳ್ತೀವಿ ಅಂತ. ಯಾವುದೂ ಆಗಿಲ್ಲ ಅಂತ ಅವರು ಸ್ವಂತೆಯಿಂದ ಅವರು ಈ ಥರ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅವರು ECP ರೂಲ್ ಅವರು IO ಇದ್ದಾರೆ ಇದರಲ್ಲಿ. ಅವರು ಕೂಡ ಅವ್ರ ಹೇಳಿಕೆ ಪ್ರಕಾರ ಅವ್ರು ಇಲ್ಲಿ ರಿಕ್ವೈರ್ಮೆಂಟ್ ಪ್ರಕಾರ ಈಗ ಕೋರ್ಟ್ಗೆ ಅದು ಕೇಸ್ ಕ್ಲೋಸ್ ಮಾಡಬೇಕು ಅಂತ ಒಂದು ರಿಪೋರ್ಟ್ ಕಳಿಸ್ತಾರೆ. ಇಲ್ಲ, ಅವರು ಹೇಳಿಕೆ ಹಾಗೆ ಕೊಟ್ಟಿದ್ದಾರೆ. ಅವರು ಸ್ವಂತ ಹೇಳಿದ್ರು ಯಾವುದೂ ಆಗಿಲ್ಲ. ಸೊ ಅವರ ಪ್ರಕಾರ ನಾವು ವಿಡಿಯೋ ರೆಕಾರ್ಡಿಂಗ್ ಕೂಡ ನಾವೆಲ್ಲ ಮಾಡಿದ್ವಿ. ಅವರು ಏನು ಹೇಳಿದರೆ ಆ ಪ್ರಕಾರ ನಾವು ಮಾಡ್ತೀವಿ. ಯಾವುದು ಅವರು IO ಜವಾಬ್ದಾರಿ ಇದೆ, ಅವರು ಕರೀತಾ ಇದ್ದಾರೆ. ಆ ಬಸ್ ಕಂಡಕ್ಟರ್ ಏನು ಹಾಸ್ಪಿಟಲಲ್ಲಿದ್ದಾರೆ. ಈಗ ನಾವು ಇದರಲ್ಲಿ ಮೇನ್ ಬಸ್ ಇದು ಪ್ಯಾಸೆಂಜರ್ಸಿಂದ ಮತ್ತು ವಿಕ್ಟಿಮ್ ಕಡೆಯಿಂದ ಅವರ ಹೇಳಿಕೆ ಮೇಲಿಂದ ಈ ಕೇಸ್ದಲ್ಲಿ ನಾವು ಕ್ಲೋಸ್ ಮಾಡ್ತೀವಿ. ಪೇರೆಂಟ್ಸ್ ಹೇಳಿಕೆ ಕೂಡ ಅದು ಕೂಡ ಒಂದು ಮೇನ್ ಇದೆ. ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮಾರಿಹಾಲ್ರಿಂದ ಇಲ್ಲಿ CCRBಗೆ ನಾನು ಮಾಡಿದ್ದೀನಿ. ಅದು ನಾವು ಚೆಕ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಡೈರೆಕ್ಟ್ ಅಮರ್ನಾಥ್ ಅದು ಕಷ್ಟ ಇದೆ, ಯಾಕಂದರೆ ಎನ್ಕ್ವೈರಿ ಮಾಡಬೇಕು ನಿಜವಾಗಲೂ ಏನೇನಾಗಿದೆ. ಬಿಕಾಸ್ ವಿ ಹ್ಯಾವ್ ಟು ಡೂ ಜಸ್ಟಿಸ್. ಸೊ ಏನೇನಾಗಿದೆ, ಅವ್ರ ತಪ್ಪು ಏನಿದೆ, ಲೂಪ ಏನಿದೆ ಅದರಲ್ಲಿ ಅದು ರಿಪೋರ್ಟ್ ಬಂದ ಮೇಲೆ ಅದು ನೋಡಿಕೊಂಡು ಮತ್ತೆ ಮುಂದೆ ಫರ್ದರ್ ಆ್ಯಕ್ಷನ್ ಮಾಡ್ತೀವಿ. ಅದು ಒಂದು ಆರೋಪ ಎಲ್ಲರೂ ಮಾಡಿದ್ದಾರೆ. ಅದೇ ಸಲುವಾಗಿ ನಾನು ಅವ್ರ ಮೇಲೆ ಒಂದು Rule 7 ಚಾರ್ಜ್ ಮೆಮೊ ಆಲ್ರೆಡಿ ನಾನು ಇಶ್ಯೂ ಮಾಡಿದ್ದೀನಿ. ಅದೇ ಸಲುವಾಗಿ ಈಗ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ವಿ. ಈಗ ಆ ಕಂಡಕ್ಟರ್ ಕಂಪ್ಲೇಂಟಲ್ಲಿ ಭಾಷಾ ಮೇಲೆ ಬಗ್ಗೆ ಅವರು ಹೇಳಿದ್ದಾರೆ. ಅಂದರೆ ಈ ಆಪೋಸಿಟ್ ಪಾರ್ಟಿ ಅವರು ನನಗೆ ಹೀಗೆ ಆರೋಪ ಮಾಡಿದರೆ, ಯಾಕೆ ನೀವು ಈ ಭಾಷಾದಲ್ಲಿ ಮಾತಾಡಿದ್ರಿ ಅಂತ, ಆ ಭಾಷಾದಲ್ಲಿ ಯಾಕೆ ಮಾತಾಡಿದ್ರಲ್ಲ ಅಂತ. ಸೊ ಈಗ ನಾವು ಸದ್ಯಕ್ಕೆ ನಾವು ಏನು ಸ್ಟೇಟ್ಮೆಂಟ್ ನಾವು ತೊಗೊಂಡಿದ್ವಿ, ಅದು ಜಗಳ ಹೇಗೆ ಶುರು ಆಗಿದೆ, ಬೇರೆ ಬೇರೆ ವರ್ಷನ್ ಇದೆ. ಸ್ಟಾರ್ಟಿಂಗ್ ಅಂದರೆ ಈ ಪಾಸಸ್ ವಿಷಯ ಬಗ್ಗೆ ಶುರು ಆಗಿದೆ. ಭಾಷಾ ಬಗ್ಗೆ ಬಹುಶಃ ವಿ ಹ್ಯಾವ್ ಟು ಸಿ, ಯಾಕಂದರೆ ಆ ಹುಡುಗಿನ ಫ್ಯಾಮಿಲಿ ಇಂದ ಅವ್ರ ಹೇಳಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ, ನಾವು ಕೂಡ ಕನ್ನಡಿಗರು ಇದ್ವಿ, ನಾವು ಕೂಡ ಕನ್ನಡದಲ್ಲಿ ನಾವು ಮಾತಾಡ್ತಾ ಇದ್ವಿ. ಮತ್ತು ಸ್ಟೇಟ್ಮೆಂಟಲ್ಲಿ ಕೂಡ ಅವರು ಕನ್ನಡದಲ್ಲಿ ಅವರು ಕೊಟ್ಟಿದ್ದಾರೆ, ಮರಾಠದಲ್ಲಿ ಅವರು ಕೊಟ್ಟಿಲ್ಲ. ಅವ್ರ ಭಾಷಾ ಅವ್ರ ಹೇಳಿಕೆ ಅವರು ಕನ್ನಡದಲ್ಲಿ ಅವರು ಕೊಟ್ಟಿದ್ದಾರೆ. ಒನ್ ಸೈಡ್ ಕೇಸ್ ಕ್ಲೋಸ್ ಆಗಿದೆ, ಇನ್ನೊಂದು ಸೈಡ್ ಕಂಡಕ್ಟರ್ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಹಿನ್ನೆಲೆ ಮತ್ತೆ ಯಾರಾದರೂ ಅರೆಸ್ಟ್ ಮಾಡಿದ್ದಾರೆ ಅಥವಾ ಅವರು ಏನಾದರೂ ಹಿಂದೆ ತಪ್ಪಕ್ಕೆ ಹಿಡಿದಿದ್ದಾರೆ? ಅದರಲ್ಲಿ ಆಲ್ರೆಡಿ ನಾವು 5 ಆರೋಪಿಗಳು ಆ ದಿವಸ ನಾವು ಅರೆಸ್ಟ್ ಮಾಡಿದ್ವಿ. ಯಾಕಂದರೆ ಅದು ವಿಡಿಯೋ ಇದೆ, ಇದರಲ್ಲಿ ಅವ್ರ ಮೇಲೆ ಸ್ವಲ್ಪ ಅಸಾಲ್ಟ್ ಆಗಿದೆ ಅಂತ ಆಲ್ರೆಡಿ ನಾವು ಅರೆಸ್ಟ್ ಮಾಡಿದ್ವಿ. ಮುಂದೆ ಮತ್ತೆ ವಿ ವಿಲ್ ಸಿ. ಈಗ ಮಾತ್ರ ಈ ಪೋಸ್ಕೋ ಕೇಸ್ ಮಾತ್ರ ಕ್ಲೋಸ್ ಆಗಿದೆ ಅಂದರೆ ಇಟ್ಸ್ ರೆಡಿ ಟು ಬಿ ಕ್ಲೋಸ್ ಅಂತ. ಈಗ ನಮ್ಮಲ್ಲಿ ಡೈರೆಕ್ಟ್ ಅವರು ಕ್ಲೋಸ್ ಆಗಲ್ಲ, ನಾವು ಕೋರ್ಟ್ಗೆ ಕಳಿಸ್ತೀವಿ.
कंडक्टर हल्ला प्रकरणात मारिहाळ CPI यांच्या चौकशीत त्रुटी आढळून आल्यानं त्यांची बदली करण्यात येईल आणि पुढील तपास केला जाईल असेही त्यांनी सांगितले. राजशेखर हिरेमठ, KMM मराठी, बेळगाव.